ನಾವು ಹೆಚ್ಚಾಗಿ ಕುಂಭಮೇಳದಲ್ಲಿ ನಾಗಾ ಸಾಧುಗಳನ್ನು ನೋಡ್ತೇವೆ. ಅಘೋರಿ ಮತ್ತು ನಾಗಾ ಸಾಧುಗಳು ನೋಟ ಇತ್ಯಾದಿಗಳಲ್ಲಿ ಒಂದೇ ಎಂದು ನಾವು ಭಾವಿಸ್ತೇವೆ. ಆದರೆ ವಾಸ್ತವದಲ್ಲಿ ಅದು ಅಲ್ಲ. ನಾಗಾ ಸಾಧು ಮತ್ತು ಅಘೋರಿ ಬಾಬಾ ನಡುವಿನ ಮುಖ್ಯ ವ್ಯತ್ಯಾಸ ನಿಮಗೆ ತಿಳಿದಿದೆಯೇ? ಅವರು ಏನ್ ತಿಂತಾರೆ, ಎಲ್ಲಿ ವಾಸಿಸ್ತಾರೆ ಇತ್ಯಾದಿಗಳನ್ನ ತಿಳಿದುಕೊಳ್ಳೋಣ ಬನ್ನಿ. ನಮಗೆ ತಿಳಿದಿರುವಂತೆ ಹಿಂದೂ ಧರ್ಮದಲ್ಲಿ ಹಲವು ರೀತಿಯ ಸಾಧುಗಳು ಅಥವಾ ಸಂತರು ಇದ್ದಾರೆ. ಇವರಲ್ಲಿ ನಾಗಾ ಸಾಧುಗಳು ಮತ್ತು ಅಘೋರಿ ಬಾಬಾ ಸೇರಿದ್ದಾರೆ. ಕುಂಭಮೇಳದಲ್ಲಿ ನಾಗಾ ಸಾಧುಗಳನ್ನು ಹೆಚ್ಚಾಗಿ ಕಾಣಬಹುದು. ವಾಸ್ತವವಾಗಿ ಕುಂಭಮೇಳದಲ್ಲಿ ಮೊದಲು ಸ್ನಾನ ಮಾಡುವವರು ನಾಗಾ ಸಾಧುಗಳು. ಕುಂಭ ಹಬ್ಬದ ಸಮಯದಲ್ಲಿಯೂ ಸಹ ಹಲವಾರು ಜನರು ನಾಗಾ ಸಾಧುಗಳ ಅಖಾಡಗಳಿಗೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆಯುತ್ತಾರೆ. ನಾಗಾ ಸಾಧು ಮತ್ತು ಅಘೋರಿ ಬಾಬಾ ಆಗುವ ಪ್ರಕ್ರಿಯೆಯಲ್ಲಿ ಅವರ ತಪಸ್ಸು, ಜೀವನ, ಧ್ಯಾನ, ಆಹಾರ ಇತ್ಯಾದಿ ವಿಧಾನಗಳಂತೆ ಬಹಳ ವ್ಯತ್ಯಾಸವಿದೆ. ಈ ಸನ್ಯಾಸಿಗಳು ಇತರ ಸಂತರಿಗಿಂತ ಭಿನ್ನವಾಗಿ ಕಾಣ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ನಾಗಾ ಸಾಧು ಮತ್ತು ಅಘೋರಿ ಬಾಬಾ ನಡುವಿನ ವ್ಯತ್ಯಾಸವೇನು? ನಾಗಾ ಸಾಧು ಮತ್ತು ಅಘೋರಿ ಬಾಬಾ ನಡುವಿನ ವ್ಯತ್ಯಾಸ. ನಾಗಾ ಸಾಧು ಮತ್ತು ಅಘೋರಿ ಬಾಬಾ ಬಹಳ ಕಠಿಣ ಪರೀಕ್ಷೆಗಳಿಗೆ ಒಳಗಾಗಬೇಕು ಮತ್ತು ಕಷ್ಟಕರವಾದ ತಪಸ್ಸನ್ನ ಅಭ್ಯಾಸ ಮಾಡಬೇಕು. ನಾಗಾ ಸಾಧು ಮತ್ತು ಅಘೋರಿಯಾಗಲು ಸುಮಾರು 12 ವರ್ಷಗಳು ಬೇಕಾಗುತ್ತೆ. ನಾಗಾ ಸಾಧುಗಳು ಅಖಾಡಗಳಲ್ಲಿಯೇ ಇರ್ತಾರೆ ಮತ್ತು ಸನ್ಯಾಸಿಯಾಗಲು ಅಖಾಡಗಳ ಕಠಿಣ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕಾಗತ್ತೆ. ಆದರೆ ಅಘೋರಿ ಬಾಬಾ ಆಗಲು ಸ್ಮಶಾನದಲ್ಲಿ ತಪಸ್ಸು ಮಾಡಬೇಕು ಮತ್ತು ಅವರು ತಮ್ಮ ಜೀವನದ ಹಲವಾರು ವರ್ಷಗಳನ್ನ ಸ್ಮಶಾನದಲ್ಲಿ ಬಹಳ ಕಷ್ಟದಿಂದ ಕಳೀತಾರೆ. ಮೂಲತಃ ಅವರು ತಪಸ್ವಿ ಶಿವ ಸಾಧುಗಳ ಒಂದು ಸಣ್ಣ ಗುಂಪು. ಇಬ್ಬರೂ ಶಿವನನ್ನ ಪೂಜಿಸ್ತಾರೆ, ಆದರೆ ವಿಭಿನ್ನ ವಿಧಾನದೊಂದಿಗೆ. ನಾಗಾ ಸಾಧುಗಳಾಗಲು ಅಖಾಡದಲ್ಲಿ ಗುರುಗಳನ್ನ ಮಾಡುವುದು ಕಡ್ಡಾಯವಾಗಿದೆ. ಗುರುಗಳು ಅಖಾಡದ ಮುಖ್ಯಸ್ಥರಾಗಿರಬೇಕು ಅಥವಾ ಅಖಾಡದಲ್ಲಿಯೇ ಯಾವುದೇ ದೊಡ್ಡ ವಿದ್ವಾಂಸರಾಗಿರಬಹುದು. ಗುರುಗಳ ಬೋಧನೆಗಳನ್ನ ಸರಿಯಾದ ರೀತಿಯಲ್ಲಿ ಪಡೆದಾಗ ನಾಗಾ ಸಾಧುಗಳಾಗುವ ಪ್ರಕ್ರಿಯೆಯು ಪೂರ್ಣಗೊಳ್ಳುತ್ತೆ ಎಂದು ಹೇಳಲಾಗುತ್ತೆ. ಗುರುಗಳ ಸೇವೆಯ ನಂತರ ಅವರು ನಾಗಾ ಸಾಧುಗಳಾಗುವ ಮುಂದಿನ ಹಂತವನ್ನ ತಲುಪಬಹುದು. ನಿಸ್ಸಂದೇಹವಾಗಿ ನಾಗಾ ಸಾಧುಗಳು ತರಬೇತಿ ಪಡೆದ ಯೋಧರು. ಮತ್ತೊಂದೆಡೆ ಅಘೋರಿ ಬಾಬಾ ಆಗಲು ಯಾವುದೇ ಗುರು ಅಗತ್ಯವಿಲ್ಲ. ಅವರ ಮಾರ್ಗದರ್ಶಕ ಸ್ವತಃ ಶಿವ. ಅಘೋರಿಗಳನ್ನು ಶಿವನ 5ನೇ ಅವತಾರವೆಂದು ಪರಿಗಣಿಸಲಾಗುತ್ತೆ ಎಂದು ನಿಮಗೆ ತಿಳಿದಿದೆಯೇ? ಸ್ಮಶಾನಗಳಲ್ಲಿ ಅಘೋರಿಗಳು ಸ್ಮಶಾನದ ಬಳಿ ಕುಳಿತು ತಪಸ್ಸು ಮಾಡ್ತಾರೆ. ತಪಸ್ಸಿನ ಸಮಯದಲ್ಲಿ ಅವರು ದೈವಿಕ ಶಕ್ತಿಯನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತೆ. ನಾಗಾ ಸಾಧು ಮತ್ತು ಅಘೋರಿ ಬಾಬಾ ಇಬ್ಬರು ಮಾಂಸಾಹಾರಿಗಳು. ಕೆಲವು ನಾಗಾ ಸಾಧುಗಳು ಸಹ ಸಸ್ಯಾಹಾರಿಗಳು. ಆದ್ದರಿಂದ ನಾಗಾ ಸಾಧುಗಳು ಮತ್ತು ಅಘೋರಿಗಳು ಇಬ್ಬರೂ ಮಾಂಸವನ್ನ ತಿಂತಾರೆ. ಆದರೆ ಅಘೋರಿ ಬಾಬಾಗಳು ಮಾತ್ರ ಮಾನವ ಮಾಂಸವನ್ನ ಸೇವಿಸ್ತಾರೆ ಎಂದು ಹೇಳಬಹುದು. ಅವರು ಶಾಂತಿಯ ಮೇಲೆ ಕೇಂದ್ರೀಕರಿಸುತ್ತಾರೆ. ಅಘೋರಿಗಳು ಶಿವನ ರೂಪ ಮತ್ತು ಅಘೋರಿ ಬಾಬಾ ಕಲಿಯುಗದಲ್ಲಿ ಶಿವನ ಜೀವಂತ ರೂಪ ಎಂಬ ನಂಬಿಕೆ ಇದೆ. ನಾಗಾ ಸಾಧುಗಳು ಮತ್ತು ಅಘೋರಿ ಬಾಬಾರವರ ನಡುವಿನ ಮೂಲಭೂತ ವ್ಯತ್ಯಾಸದ ಬಗ್ಗೆ ನಿಮಗೆ ತಿಳಿದಿದೆಯೇ? ನಾಗಾ ಸಾಧುಗಳು ಸಾಮಾನ್ಯವಾಗಿ ಬೆತ್ತಲೆಯಾಗಿ ಸುತ್ತಾಡ್ತಾರೆ ಮತ್ತು ಅಘೋರಿ ಬಾಬಾ ಸಾಮಾನ್ಯವಾಗಿ ಪ್ರಾಣಿಗಳ ಚರ್ಮದ ಬಟ್ಟೆ ಅಥವಾ ದೇಹದ ಕೆಳಭಾಗವನ್ನು ಮುಚ್ಚಲು ಯಾವುದೇ ಇತರ ಬಟ್ಟೆಯನ್ನು ಧರಿಸ್ತಾರೆ. ಅಘೋರಿಗಳು ಮರಣೋತ್ತರ ವಿಧಿವಿಧಾನಗಳಲ್ಲಿ ತೊಡಗುತ್ತಾರೆ. ಅವರು ಹೆಚ್ಚಾಗಿ ದೇವಾಲಯಗಳಲ್ಲಿ ವಾಸಿಸುತ್ತಾರೆ. ದಹನ ಬೂದಿಯನ್ನ ತಮ್ಮ ದೇಹದ ಮೇಲೆ ಹಚ್ಚುತ್ತಾರೆ ಮತ್ತು ಕಪಾಲ ಮತ್ತು ಆಭರಣಗಳನ್ನು ತಯಾರಿಸಲು ಮಾನವ ಶವಗಳ ಮೂಳೆಗಳನ್ನು ಬಳಸುತ್ತಾರೆ. ಕುಂಭಮೇಳದಲ್ಲಿ ಅಥವಾ ಅವರ ಅಖಾಡಗಳಲ್ಲಿ ನಾವು ಹೆಚ್ಚಿನ ನಾಗಾ ಸಾಧುಗಳನ್ನು ನೋಡ್ತೇವೆ. ಆದರೆ ಅಘೋರಿ ಬಾಬಾ ಎಲ್ಲಿಯೂ ಕಂಡು ಬರುವುದಿಲ್ಲ. ಅವರು ಸ್ಮಶಾನದಲ್ಲಿ ಮಾತ್ರ ವಾಸಿಸುತ್ತಾರೆ. ನಾಗಾ ಸಾಧುಗಳು ಕುಂಭಮೇಳದಲ್ಲಿ ಭಾಗವಹಿಸುತ್ತಾರೆ ಮತ್ತು ನಂತರ ಹಿಮಾಲಯಕ್ಕೆ ತೆರಳುತ್ತಾರೆ. ಆದ್ದರಿಂದ ನಾಗಾ ಸಾಧುಗಳು ಅಖಾಡಗಳು ಅಥವಾ ಹಿಮಾಲಯಗಳಲ್ಲಿ ವಾಸಿಸುತ್ತಾರೆ ಮತ್ತು ಸಾಮಾನ್ಯವಾಗಿ ಭಾರತದಲ್ಲಿ ಮಹಾಕುಂಭ ಹಬ್ಬದ ಸಮಯದಲ್ಲಿ ಪವಿತ್ರ ಸ್ನಾನದಲ್ಲಿ ಭಾಗವಹಿಸಲು ನಾಗರಿಕತೆಗೆ ಭೇಟಿ ನೀಡುತ್ತಾರೆ. ನಾಗಾ ಸಾಧುಗಳನ್ನು ನೋಡಿದ ನಂತರ ಅಘೋರಿ ಬಾಬಾ ಅವರ ದರ್ಶನವು ಶಿವನನ್ನು ನೋಡಿದಂತೆ ಎಂದು ಹೇಳಲಾಗುತ್ತೆ. ಅಘೋರಿಗಳು ಅಲೆಮಾರಿ ಜೀವನವನ್ನು ನಡೆಸುತ್ತಾರೆ ಮತ್ತು ಹೆಚ್ಚಾಗಿ ಅವರು ಸ್ಮಶಾನದ ಬಳಿ ವಾಸಿಸುತ್ತಾರೆ. ಸ್ಮಶಾನದ ಚಿತಾಭಸ್ಮದಲ್ಲಿ ಸ್ನಾನ ಮಾಡ್ತಾರೆ ಮತ್ತು ಶವಗಳ ಕೊಳೆತ ಮಾಂಸವನ್ನ ತಿಂತಾರೆ ಮತ್ತು ಮಾನವ ತಲೆಬುರುಡೆಗಳಿಂದ ಕುಡಿಯುತ್ತಾರೆ. ಅವರು ಶವಗಳ ಬಗ್ಗೆ ಧ್ಯಾನ ಮಾಡ್ತಾರೆ ಎಂದು ಹೇಳಲಾಗುತ್ತೆ. ಇದು ಅವರ ಶವದಿಂದ ಶಿವಕ್ಕೆ ಇರುವ ಸಂಕೇತವಾಗಿದೆ. ಅಘೋರಿಗಳು ತಮ್ಮ ತಪಸ್ಸನ್ನ 3 ವಿಧಗಳಲ್ಲಿ ಅಭ್ಯಾಸ ಮಾಡ್ತಾರೆ: ದಹನ ಅಭ್ಯಾಸ, ದಹನ ಧ್ಯಾನ ಮತ್ತು ಶಿವ ಸಾಧನೆ. ಈ ಪಂಥವನ್ನ ಸಾಮಾನ್ಯವಾಗಿ ಓಘರ ಪಂಥ್ ಎಂದು ಕರೆಯುತ್ತಾರೆ. ನಾಗಾ ಸಾಧುಗಳು ಮತ್ತು ಅಘೋರಿ ಬಾಬಾರವರಿಗೆ ಅನೇಕ ಅದ್ಭುತ ಶಕ್ತಿಗಳಿವೆ. ನಾಗಾ ಸಾಧುಗಳು ದೇವರ ವಿಶೇಷ ಅನುಗ್ರಹದ ಬಗ್ಗೆ ಮನುಷ್ಯರಿಗೆ ಬೋಧಿಸುತ್ತಾರೆ ಮತ್ತು ಕಲಿಸುತ್ತಾರೆ. ಆದರೆ ಅಘೋರಿ ಬಾಬಾ ಕೆಲವು ಮಾಟ ಮಂತ್ರ ಶಕ್ತಿಗಳನ್ನು ಹೊಂದಿದ್ದಾರೆ ಮತ್ತು ಅದರ ಸಹಾಯದಿಂದ
ಸಮಯದಿಂದ ಅವರು ಮನುಷ್ಯರಿಗೆ ಸಹಾಯ ಮಾಡ್ತಾರೆ. ಆದ್ದರಿಂದ ನಾಗಾ ಸಾಧುಗಳು ಮತ್ತು ಅಘೋರಿ ಬಾಬಾ ಇಬ್ಬರು ತಮ್ಮ ತಪಸ್ಸಿನ ಮೂಲಕ ಆಧ್ಯಾತ್ಮಿಕ ಶಕ್ತಿಯನ್ನ ಹೊಂದಿದ್ದಾರೆ. ಅದನ್ನು ಅವರು ಜನರಿಗೆ ಸಹಾಯ ಮಾಡಲು ಮತ್ತು ಗುಣಪಡಿಸಲು ಬಳಸ್ತಾರೆ. ಆದರೆ ಅಘೋರಿಗಳು ಕೆಲವು ಮಾಟ ಮಂತ್ರ ಶಕ್ತಿಗಳನ್ನು ಸಹ ಹೊಂದಿದ್ದಾರೆ. ನಾಗಾಗಳನ್ನ ಸಾಮಾನ್ಯವಾಗಿ ಯೋಧ ಸಾಧುಗಳು ಎಂದು ಕರೆಯಲಾಗುತ್ತೆ ಮತ್ತು ಬೌದ್ಧಿಕವಾಗಿ ಹೋರಾಡಲು ಅಥವಾ ಯಾವುದೇ ಸಮಯದಲ್ಲಿ ಕುಸ್ತಿ ಆಡಲು ಸಿದ್ಧರಾಗಿರ್ತಾರೆ. ಆದರೆ ಅಘೋರಿ ಬಾಬಾಗಳು ಮುಖ್ಯವಾಗಿ ಧ್ಯಾನ ಮತ್ತು ಕಪ್ಪು ಕಲೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಕಪ್ಪು ಮ್ಯಾಜಿಕ್ ಮಾಡ್ತಾರೆ ಎಂದು ನಂಬಲಾಗಿದೆ. ನಾಗಾ ಸಾಧುಗಳು ಮತ್ತು ಅಘೋರಿ ಬಾಬಾ ಕುಟುಂಬದಿಂದ ದೂರವಿರುವ ಮೂಲಕ ಸಂಪೂರ್ಣ ಬ್ರಹ್ಮಚರ್ಯವನ್ನ ಪಾಲಿಸುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ. ಸಂತರಾಗುವ ಪ್ರಕ್ರಿಯೆಯಲ್ಲಿಯೂ ಸಹ ಅವರು ತಮ್ಮ ಕುಟುಂಬಗಳನ್ನ ತ್ಯಾಗ ಮಾಡಬೇಕು. ಅಂದರೆ ಅವರು ತಮ್ಮದೇ ಆದ ಶ್ರಾದ್ದವನ್ನ ಸಹ ಮಾಡ್ತಾರೆ. ಅವರ ತಪಸ್ಸಿನ ಸಮಯದಲ್ಲಿ ಅವರು ಎಂದಿಗೂ ತಮ್ಮ ಕುಟುಂಬಗಳನ್ನು ಭೇಟಿಯಾಗೋದಿಲ್ಲ, ಏಕೆಂದರೆ ಧ್ಯಾನದ ಸಮಯದಲ್ಲಿ ಅವರು ಯಾವುದೇ ರೀತಿಯ ತೊಂದರೆಗಳನ್ನು ಬಯಸೋದಿಲ್ಲ ಮತ್ತು ಅದರಿಂದ ಅವರು ಎಂದಿಗೂ ತಮ್ಮ ಕುಟುಂಬ ಸದಸ್ಯರನ್ನ ಭೇಟಿಯಾಗೋದಿಲ್ಲ ಎಂದು ಹೇಳಲಾಗುತ್ತೆ. ಅಘೋರಿಗಳು ಎಂದರೆ ಒಳ್ಳೆಯದು, ಕೆಟ್ಟದು, ಪ್ರೀತಿ, ದ್ವೇಷ, ಅಸೂಯೆ ಮತ್ತು ಕೋಪದಂತಹ ಆಂತರಿಕ ಉದ್ದೇಶಗಳು ದೂರವಾಗ್ತವೆ. ವಿಲಿಯಂ ಕ್ರೂಕ್ ಪ್ರಕಾರ ಅಘೋರಿಗಳಿಗೆ ಮೊದಲ ಸ್ಥಾನವೆಂದರೆ ರಜಪೂತನಾದ ಅಬು ಪರ್ವತಗಳು. ಆದರೆ ಅವರ ಪ್ರಚಾರವು ನೇಪಾಳ, ಗುಜರಾತ್ ಮತ್ತು ಸಮರ್ಕಂಡ್ನಂತಹ ದೂರದ ಸ್ಥಳಗಳಿಗೆ ಹೋಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಹಾಗಾಗಿ ಈ ಸನ್ಯಾಸಿಗಳು ಒಂದೇ ರೀತಿ ಕಾಣ್ತಾ ಇದ್ರೂ ವೇಷಭೂಷಣಗಳಾಗಲಿ ಅಥವಾ ಜೀವನವಾಗಲಿ ಅಥವಾ ಆಹಾರವಾಗಲಿ ಅಥವಾ ಧ್ಯಾನ, ತಪಸ್ಸು ಇತ್ಯಾದಿಗಳಾಗಲಿ ಹಲವು ವ್ಯತ್ಯಾಸಗಳಿವೆ ಎಂದು ನಾವು ಹೇಳಬಹುದು.